ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈಗಾಗಲೇ ರೌಂಡ್ 3 ಪ್ರೊವಿಷನಲ್ ರಿಸಲ್ಟ್ಸ್ ನೋಡಿರ್ತೀರ. 95 to 96% ಎಲ್ರಿಗೂ ಎರಡೂ ಲಿಸ್ಟಲ್ಲಿ ರಿಲೀಸ್ ಮಾಡಿದ್ದಾರೆ. ಆ ಎರಡೂ ಲಿಸ್ಟಲ್ಲೂ ಸೇಮ್ ಕಾಲೇಜ್ ಡಿಸ್ಪ್ಲೇ ಆಗಿರುತ್ತೆ. ಬಟ್ ಒಂದಷ್ಟು ಜನಕ್ಕೆ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಲಿಸ್ಟಲ್ಲಿ ಒಂದು ಕಾಲೇಜ್ ಇದೆ, ಇನ್ನೊಂದು ಲಿಸ್ಟಲ್ಲಿ ಬೇರೆ ಕಾಲೇಜ್ ಇದೆ. ಸೊ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಗಿದೆ ಯಾವ ಲಿಸ್ಟಲ್ಲಿರೋದು ತಗೋಬೇಕು ಏನು ಅಂತ. ಸೊ ಒಂದೆರಡು ಎಕ್ಸಾಂಪಲ್ ಮಾತ್ರ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ 54,305 ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ನೋಡ್ತಾ ಇದ್ದೀರಾ ಒಂದು ಲಿಸ್ಟಲ್ಲಿ. ಅದೇ ಇನ್ನೊಂದು ಲಿಸ್ಟಲ್ಲಿ ಸೇಮ್ 54,305 MVJ. ಇಲ್ಲಿ MVJ ಇದೆ, ಇಲ್ಲಿ ಬೀದರ್ ಅಂತಿದೆ. ನ್ಯಾಚುರಲಿ ಸ್ಟೂಡೆಂಟ್ಗೆ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸೇ ಖುಷಿ ಆಗುತ್ತೆ, ಯಾಕಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು 64,000 ಫೀಸ್ ಅಂತ ಇಲ್ಲಿ ಡಿಸ್ಪ್ಲೇ ಆಗಿದೆ. ಇನ್ನೊಂದು ಕಡೆ MVJ ಅಂತ ಇದೆ, 1,53,571 ಅಂತ. ಸೊ ಈ ಥರ ಇರೋ ಸ್ಟೂಡೆಂಟ್ಸ್ ಎಲ್ಲ ಮೇಲ್ ಮಾಡಿ ಅಂತ ಅವರೇ ಹೇಳಿದ್ದಾರೆ. ಇಲ್ಲಿ ಕಾಣುತ್ತೆ ನಿಮಗೆ, ಎನಿ ಅಬ್ಜೆಕ್ಷನ್ಸ್ ಕ್ಯಾನ್ ಬಿ ಮೇಲ್ ಟು KE ಅಥಾರಿಟಿ. ನಾಳೆ ಬೆಳಗ್ಗೆ 10 ಗಂಟೆ ಒಳಗಡೆ ಮೇಲ್ ಮಾಡಿ. ಈ ಡಿಸ್ಕ್ರಿಪೆನ್ಸೀಸ್ ಎಲ್ಲ ಫೈನಲ್ ಅಲಾಟ್ಮೆಂಟಲ್ಲಿ ಸರಿ ಮಾಡ್ತಾರೆ. ಈಗಾಗಲೇ ಅವರ ನೋಟಿಸ್ಗೂ ಬಂದಿರಬಹುದು, ಯಾಕೆಂದರೆ ಒಂದಷ್ಟು ಜನ ಕಾಲ್ ಮಾಡಿರ್ತಾರೆ, ಮೇಲು ಮಾಡಿರ್ತಾರೆ. ಸೊ ಅವರೇನು ಸದ್ಯಕ್ಕೇನು ಅಪ್ಡೇಟ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಸಹ ತೋರಿಸ್ತೀನಿ. ಈ ಥರ ತುಂಬ ಇರುತ್ತೆ. ನನ್ನ ನೋಟಿಸಿಗೆ ಬಂದಿರೋ ಒಂದೆರಡು ಎಕ್ಸಾಂಪಲ್ ಮಾತ್ರ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, 2,26,424 ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, 2,26,624. ಸೇಮ್ 2,26,624 ಇಲ್ಲಿ 2,26,624 AJ ಅಂತ ಕಾಣ್ತಾ ಇದೆ ನಿಮಗೆ. ಇಲ್ಲಿ ನೋಡ್ಬೋದು, AJ 2,26,424, 2,26,624 ಶ್ರೀನಿವಾಸ. ಒಂದರಲ್ಲಿ AJ ಅಂತಿದೆ, ಒಂದರಲ್ಲಿ ಶ್ರೀನಿವಾಸ ಅಂತಿದೆ. ಒಂದೆರಡು ಎಕ್ಸಾಂಪಲ್ ಮಾತ್ರ ನಾನು ತೋರಿಸಿದ್ದೀನಿ. ಈ ಥರ ಒಂದಷ್ಟು ಸ್ಟೂಡೆಂಟ್ಸ್ಗೆ ಆಗಿದೆ. ದಯವಿಟ್ಟು ಮೇಲ್ ಮಾಡಿ, ಯಾಕೆಂದರೆ ಅವರೇ ಹೇಳಿದ್ದಾರೆ, ತಪ್ಪಿಲ್ಲ ಅಂತ ಅವರೇನು ಹೇಳ್ತಿಲ್ಲ. ಎನೇ ಡಿಸ್ಕ್ರಿಪೆನ್ಸೀಸ್, ನಿಮ್ದು ಏನೇ ತೊಂದರೆ ಇರಲಿ, ಏನೇ ಅಬ್ಜೆಕ್ಷನ್ಸ್ ಇರಲಿ, ಯು ಕ್ಯಾನ್ ಮೇಲ್ ಇಟ್. ಇನ್ನೂ ಕೆಲವು ಸ್ಟೂಡೆಂಟ್ಸು ಬೇರೆ ಇನ್ನೊಂದು ರೈಸ್ ಮಾಡ್ತಿದ್ದೀರಾ, ಅದನ್ನು ಅಡ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಲಾಸ್ಟ್ ರೌಂಡಲ್ಲಿ ಬೇರೆ ಕ್ಯಾಟಗರಿಯಲ್ಲಿ ಅಲಾಟ್ ಆಗಿತ್ತು, ಈಗ ಬೇರೆ ಕ್ಯಾಟಗರಿಯಲ್ಲಿ ಅಲಾಟ್ ಆಗಿದೆ. ಹೌ ಇಟ್ ಈಸ್ ಪಾಸಿಬಲ್ ಅಂತ ಕೇಳ್ತಿದ್ರೆ, ಓಕೆ, ಇಲ್ಲೊಂದು ಎಕ್ಸಾಂಪಲ್ ಸಿಕ್ಕಿದೆ. ಯು ಕ್ಯಾನ್ ಅಬ್ಸರ್ವ್ ಹ್ಯೂರ್. ಇಲ್ಲಿ ಹಿಂದಿನ ರೌಂಡಲ್ಲಿ GM ಅಲ್ಲಿದ್ದರು ಸರ್, ಈಗ 2BGಲಿ ಹೆಂಗೆ ಅಲಾಟ್ ಆಗಿಬಿಟ್ಟಿದೆ ಅಂತ. ಸೊ ನಥಿಂಗ್ ರಾಂಗ್. ಆಲ್ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಟು ಕ್ಲೈಮ್ ಎ ಸೀಟ್ ಇನ್ ಜನರಲ್ ಮೆರಿಟ್. ಸೆಕೆಂಡ್ ರೌಂಡಲ್ಲಿ ಜನರಲ್ ಮೆರಿಟಲ್ಲಿ ಸೀಟ್ ಅಲಾಟ್ ಆಗಿತ್ತು. ದೇ ವರ್ ಅವೈಲಬಲ್ ಫಾರ್ ಆಲ್ ಕ್ಯಾಟಗರೀಸ್. ಯಾವುದೇ ಕ್ಯಾಟಗರಿ ಆಗಲಿ ಜನರಲ್ ಮೆರಿಟಲ್ಲಿರೋರು, ಜನರಲ್ ಮೆರಿಟಲ್ಲಿರೋಂಥ ಸೀಟು ಅಲಾಟ್ ಆಗುತ್ತೆ ಅವರಿಗೆ. ಫಸ್ಟ್ ಅಲಾಟ್ ಚೆಕ್ ಮಾಡೋದೇ ಜನರಲ್ ಮೆರಿಟಲ್ಲಿ ಇರುವಂಥ ಸೀಟುಗಳು. ನೇಮ್ ಇಟ್ ಸೆಲ್ಫ್ ಇಸ್ ಜನರಲ್. ಸೊ ಅವ್ರ ರ್ಯಾಂಕ್ ಚೆನ್ನಾಗಿತ್ತು, ಅವ್ರಿಗೆ ಆಲಮೀನಲ್ಲೇನೋ ಸಿಕ್ತು. ಈಗ ಅವ್ರಿಗೆ ಅವರ ಕ್ಲೇಮ್ಡ್ ಕ್ಯಾಟಗರಿ 2BG. ಒರಿಜಿನಲಿ ದೇ ಬಿಲಾಂಗ್ ಟು 2BG. 2BGಯಲ್ಲೇ ಅಲಾಟ್ ಆಗಬೇಕು ಅಂತ ಏನೂ ಇಲ್ಲ. ಫಸ್ಟ್ ಜನರಲ್ ಮೆರಿಟಲ್ಲಿ ಎಲ್ರಿಗೂ ಅಲಾಟ್ ಆಗುತ್ತೆ. ಹಾಗಾಗಿ ಹಿಂದಿನ ರೌಂಡಲ್ಲಿ ಆಲಮೀನಲ್ಲಿ ಸಿಕ್ಕಿತ್ತು. ಈಗ 2BGಯಲ್ಲಿ ಅವ್ರಿಗೆ ಬೆಟರ್ ಸೀಟು AJಯಲ್ಲಿ ಸಿಕ್ಕಿದೆ. ಸೊ ನಥಿಂಗ್ ರಾಂಗ್. ಇಲ್ಲೂ ಕೆಳಗಡೆ ನೀವು ನೋಡ್ಬೋದು, ಹಿಂದಿನ ರೌಂಡಲ್ಲಿ ಸೆಕೆಂಡ್ ರೌಂಡು ಇಲ್ಲ ಫಸ್ಟ್ ರೌಂಡಲ್ಲೂ GM ಅಲ್ಲಿದ್ದರು. ಈಗ 2BGಯಲ್ಲಿ ಬೀದರ್ ಸಿಕ್ಕಿದೆ ಅವ್ರಿಗೆ. ಮೊದಲು ಮಹದೇವಪ್ಪ ರಾಂಪುರಿಯಲ್ಲಿ ಸಿಕ್ಕಿತ್ತು. ಇದೇ ಥರ ನೀವು ಚೆಕ್ ಮಾಡಿದ್ರೆ ತುಂಬ ಇರುತ್ತೆ. ಸೊ ದಿಸ್ ಇಸ್ ನಾಟ್ ಡಿಸ್ಕ್ರಿಪೆನ್ಸಿ ಅಕಾರ್ಡಿಂಗ್ ಟು ಮೀ. ನಿಮಗೆ ಏನಾದ್ರೂ ಅಬ್ಜೆಕ್ಷನ್ ಇದ್ದರೆ ನೀವು ಖಂಡಿತ ಮೇಲ್ ಮಾಡ್ಬೋದು. ಸೊ ನನ್ನ ಪ್ರಕಾರ ಇವ್ರದ್ದೇನೂ ತೊಂದರೆ ಇಲ್ಲ. ಇನ್ನೂ ಒಂದು ತೋರಿಸ್ತೀನಿ ಇಲ್ಲಿ. GM ಹಿಂದಿನ ರೌಂಡಲ್ಲಿ ಈಗ 3AGಯಲ್ಲಿ ಸಿಕ್ಕಿದೆ. GM ಅಲ್ಲಿ ಫರೂಕ್ ಸಿಕ್ಕಿತ್ತು, ಈಗ ಅಪ್ಗ್ರೇಡ್ ಆಗಿ ಅವರು ಸುಬ್ಬಯ್ಯ ಹೋಗಿದ್ದಾರೆ. ಅಲಾಟೆಡ್ ಕ್ಯಾಟಗರೀಸ್ 3AG. ಸೊ ಈ ಸ್ಟೂಡೆಂಟು 3AGಯಲ್ಲೇ ಇರ್ತಾರೆ. ಅವ್ರಿಗೆ ಹಿಂದಿನ ರೌಂಡಲ್ಲಿ ಜನರಲ್ ಮೆರಿಟಲ್ಲಿ ಅಲಾಟ್ ಆಗಿತ್ತು ಅಷ್ಟೇ. ಯಾಕೆಂದರೆ ಹಿಂದಿನ ರೌಂಡಲ್ಲಿ ತುಂಬ ಜನ ನನ್ನ ಕ್ವಶನ್ ಕೇಳಿದರು, ಸರ್ ನನ್ನ GM ಅಲ್ಲಿ ಅಲಾಟ್ ಆಗಿಬಿಟ್ಟಿದೆ, ಏನು ತೊಂದರೆ ಇಲ್ವಾ ಅಂತ. ಯು ಶುಡ್ ಫೀಲ್ ಪ್ರೌಡ್ ಇಫ್ ಯು ಹ್ಯಾವ್ ಗಾಟ್ ಸೀಟ್ ಇನ್ GM ಅಷ್ಟೇ. GM ಅಲ್ಲೇ ಫಸ್ಟ್ ಎಲ್ರಿಗೂ ಅಲಾಟ್ ಆಗೋದು. GM ಅಲ್ಲಿ ಖಾಲಿ ಆದ ಮೇಲೆ ನಿಮ್ಮ ಕ್ಯಾಟಗರಿಯಲ್ಲಿರುವಂಥ ಸೀಟ್ಸ್ ಸ್ಟಾರ್ಟ್ ಆಗುತ್ತೆ ಅಲಾಟ್ ಆಗೋದು. ಇದೇ ಥರ ನೀವು ಚೆಕ್ ಮಾಡಿದ್ರೆ ತುಂಬ ಸೀಟ್ಸ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ಸೊ ನಥಿಂಗ್ ರಾಂಗ್, ಡೋಂಟ್ ವರಿ. ಇಲ್ಲಿ GM ಹಿಂದಿನ ರೌಂಡಲ್ಲಿ, ಈಗ ಪ್ರಾವಿಷನಲಲ್ಲಿ 3BG. ಸೊ ಈ ಥರ ಇದೆ. ದಿಸ್ ಈಸ್ ನಾಟ್ ಎ ಮಿಸ್ಟೇಕ್. ಈಗ ಇನ್ನೂ ಒಂದಿರುತ್ತೆ ನೋಡಿ, 3AGಯಲ್ಲಿ ಮೊದಲು ಅಲಾಟ್ ಆಗಿತ್ತು, ಈಗ GM ಅಲ್ಲಿ ಅಲಾಟ್ ಆಗಿದೆ. 3AGಯಲ್ಲಿ ಕನ್ನಚೂರಲ್ಲಿ ಅಲಾಟ್ ಆಗಿತ್ತು, ಈಗ ಜನರಲ್ ಮೆರಿಟಲ್ಲಿ KVG ಸುಳ್ಳಿಯಲ್ಲಿ ಅಲಾಟ್ ಆಗಿದೆ.
ಸೊ ಒರಿಜಿನಲಿ ದೇ ಬಿಲಾಂಗ್ ಟು 3AG, ಈಗ GM ಅಲ್ಲಿ ಅಲಾಟ್ ಆಗಿರುತ್ತೆ. ಎನಿ ಕ್ಯಾಂಡಿಡೇಟ್ ಮೇ ಗೆಟ್ ಎ ಸೀಟ್ ಇನ್ ಜನರಲ್ ಮೆರಿಟ್, ನಥಿಂಗ್ ರಾಂಗ್. ಸೊ ದಿಸ್ ಇಸ್ ಜಸ್ಟ್ ಟು ಬ್ರಿಂಗ್ ಟು ಯುವರ್ ನೋಟಿಸ್. ಸೊ ನಿಮ್ಗೆ ಏನೇ ಅಬ್ಜೆಕ್ಷನ್ಸ್ ಇದ್ರೂ ಖಂಡಿತ ಮೇಲ್ ಮಾಡಿ. ಇಫ್ ಇಟ್ ಈಸ್ ಎ ಜಿನೈನ್ ಅಬ್ಜೆಕ್ಷನ್ಸ್, ಡೆಫಿನೆಟ್ಲಿ ದೇ ವಿಲ್ ಟ್ರೈ ಟು ರಿಸಾಲ್ವ್ ಇಟ್. ಓಕೆ, ಥ್ಯಾಂಕ್ ಯು.